ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 70. ಅಹಲ್ಯಾದೇವಿಯವರ ಆಹ್ವಾನಕ್ಕೆ ಬೆಲೆ ಕೊಟ್ಟು ಮಂಗಳೂರು ಬ್ರಾಂಚಿನ ಕೆಲಸಗಾರರೆಲ್ಲರೂ ಆಕೆಯ ಸ್ವಗೃಹಕ್ಕೆ ಆಗಮಿಸಿದ್ದರು. ಮರುದಿನ 7 ಗಂಟೆಯ ಒಳಗಾಗಿ ಎಲ್ಲರೂ ತಯಾರಾಗಿ ಅರಮನೆಯಂತಿದ್ದ ಮಹಲಿನತ್ತ ಹೆಜ್ಜೆ ಹಾಕಿದರು. ದುಬಾರಿ ಬೆಲೆಯ ಬಣ್ಣ ಬಣ್ಣದ ಜರತಾರಿ ಸೀರೆಯನ್ನುಟ್ಟು ಹೊರಲಾಗದಷ್ಟು ಮೈತುಂಬ ಒಡವೆಗಳನ್ನು ತೊಟ್ಟ ಹೆಂಗಳೆಯರ ನಡುವೆ ಅಮ್ಮನ ಹಸಿರು ಬಣ್ಣದ ಸೀರೆಯುಟ್ಟು ತೆಳುವಾದ ಒಂದೆಳೆಯ ಚಿನ್ನದ ಸರವನ್ನು ಧರಿಸಿ ಕೋಮಲವಾದ ಮೊಗವನ್ನು ಸಾಧಾರಣವಾಗಿ ಅಲಂಕರಿಸಿಕೊಂಡಿದ್ದ ಕ್ಷಮ ಎಲ್ಲರಿಗಿಂತಲೂ ವಿಭಿನ್ನವಾಗಿ ಸುಂದರವಾಗಿ ಕಾಣುತ್ತಿದ್ದಳು. ಗುಂಪಿನಲ್ಲಿದ್ದ ಗಂಡಸರ ನೋಟವೆಲ್ಲ ಕ್ಷಮಾಳ ಮೇಲೆಯೇ ಇದ್ದುದನ್ನು ಗಮನಿಸಿದ ಆಶಾ, ಕ್ಷಮಾ, ನೋಡಿದ್ಯಾ, ನಮ್ಮ ಗುಂಪಿನ ಗಂಡಸರೆಲ್ಲರೂ ನಿನ್ನ ಅಂದಕ್ಕೆ ಮಾರು ಹೋಗಿದ್ದಾರೆ ಎಂದು ರೇಗಿಸಿದಳು. ಅವಳ ಮಾತಿಗೆ ಮುಗುಳ್ನಕ್ಕ ಕ್ಷಮ ಉತ್ಸಾಹದ ಚೆಲುಮೆಯಂತೆ ಮುಂದೆ ನಡೆದಳು. ಅವರೆಲ್ಲರ ಬರುವಿಕೆಗಾಗಿ ಕಾದು ನಿಂತಿದ್ದ ಶ್ರೀಪತಿ ಎಲ್ಲರನ್ನೂ ಆತ್ಮೀಯವಾಗಿ ಒಳಬರಮಾಡಿಕೊಂಡನು. ರಾತ್ರಿಯ ಸಮಯದಲ್ಲಿ ವಿದ್ಯುತ್ ದೀಪಾಲಂಕಾರಗಳಿಂದ ಅರಮನೆಯಂತೆ ಜಗಮಗಿಸುತ್ತಿದ್ದ ಮಹಲು ಬೆಳಗಿನ ಭಾಸ್ಕರನ ಬೆಳಕಿನಲ್ಲಿ ಶೋಭಾಯಮಾನವಾಗಿ ಕಂಗೊಳಿಸುತ್ತಿತ್ತು. ಅರಮನೆಯ ಸೌಂದರ್ಯಕ್ಕೆ ಮಾರು ಹೋಗಿದ್ದ ಅವರೆಲ್ಲರೂ ಮಹಲಿನ ಒಳಗೆ ಕಾಲಿಡುತ್ತಿದ್ದಂತೆ ಒಳಗಿನ ದೃಶ್ಯ ಸೌಂದರ್ಯವನ್ನು ಕಂಡು ಬೆಕ್ಕಸ ಬೆರಗಾಗಿ ನೋಡುತ್ತಾ ನಿಂತರು. ಬಗೆ ಬಗೆಯ ಪೀಠೋಪಕರಣಗಳು, ನೆಲಕ್ಕೆ ಹಾಸಿದ್ದ ರತ್ನಗಂಬಳಿ, ಗೋಡೆಯನ್ನು ಅಲಂಕರಿಸಿದ್ದ ಚಿತ್ತಾಕರ್ಷಕ ಚಿತ್ರಗಳು, ದುಬಾರಿ ಬೆಲೆಯ ವರ್ಣರಂಜಿತ ಅಲಂಕಾರಿಕ ವಸ್ತುಗಳು, ಕಥೆಗಳಲ್ಲಿ ಬರುವ ಇಂದ್ರದೇವನ ಸ್ವರ್ಗವೋ ಅಥವಾ ದೇವಲೋಕದ ಮಹಾಶಿಲ್ಪಿ ಮಯ ನಿರ್ಮಿಸಿದ ಮಾಯಾನಗರಿಯೋ ಕಣ್ಣೆದುರು ಬಂದಂತಾಗಿ ನೋಡುಗರು ಹರ್ಷಪುಳಕಿತರಾದರು. ವಾವ್, ಹೆಸರಿಗೆ ತಕ್ಕನಾಗಿ ಇದು ಅರಮನೆಯೇ ಸರಿ. ಇಂತಹ ಸ್ಥಳದಲ್ಲಿ ಒಂದು ದಿನವಾದರೂ ಉಳಿಯಲು ಅವಕಾಶ ಸಿಕ್ಕಿತಲ್ಲ ಎಂದು ಎಲ್ಲರೂ ಸಂಭ್ರಮದಿಂದ ಉದ್ಗರಿಸಿದರು. ಕ್ಷಮ ಬಲಗಾಲಿಟ್ಟು ಮಹಲಿನ ಒಳಗೆ ಅಡಿಯಿಡುತ್ತಿದ್ದರೆ ಅವಳನ್ನೇ ಎಡೆಬಿಡದೆ ನೋಡುತ್ತಿದ್ದ ಶ್ರೀಪತಿಗೆ ಮಹಾರಾಣಿ ತನ್ನ ಸಖಿಯರೊಂದಿಗೆ ಅರಮನೆಗೆ ಕಾಲಿಡುತ್ತಿಹಳೇನೋ ಎಂಬಂತೆ ಭಾಸವಾಯಿತು. ರೂಪಸಿಯ ಅಂದವನ್ನು ಕಣ್ತುಂಬಿಕೊಳ್ಳುತ್ತಿದ್ದ ಶ್ರೀಪತಿ ನಿಂತಲ್ಲಿಯೇ ಕಳೆದು ಹೋದನು. ಇಷ್ಟು ದಿನ ಅವಳನ್ನು ಸಾಮಾನ್ಯ ಚೂಡಿದಾರದಲ್ಲಿ ನೋಡುತ್ತಿದ್ದವನಿಗೆ ಇಂದು ಸೀರೆಯಲ್ಲಿ ಹಿಂದಿಗಿಂತಲೂ ಸುಂದರವಾಗಿ ಕಂಡಳು. ಒಳ ಬಂದವರೆಲ್ಲರೂ ಸಿಂಹಾಸನದಂತಿದ್ದ ಆಸನದಲ್ಲಿ ಕುಳಿತಿದ್ದ ಅಹಲ್ಯಾದೇವಿಯವರಿಗೆ ನಮಸ್ಕರಿಸಿ ಸೋಫಾದ ಮೇಲೆ ಕುಳಿತುಕೊಂಡರು. ಅಷ್ಟು ದೂರದಿಂದ ನೀವೆಲ್ಲ ಬಂದದ್ದು ಬಹಳ ಸಂತೋಷವಾಯಿತು. ನೀವೆಲ್ಲರೂ ತಿಂಡಿ ಮುಗಿಸಿ, ಇನ್ನೇನು ನಮ್ಮ ಬೆಂಗಳೂರು ಬ್ರಾಂಚಿನ ಕೆಲಸಗಾರರೆಲ್ಲರೂ ಬರ್ತಾರೆ. ಪುರೋಹಿತರು ಈಗಷ್ಟೇ ಫೋನ್ ಮಾಡಿದ್ರು. ಅವರು ಕೂಡ ಆನ್ ದ ವೇ ಇದ್ದಾರಂತೆ. ಇನ್ನೊಂದು 10 ನಿಮಿಷದಲ್ಲಿ ಬಂದ್ಬಿಡ್ತಾರೆ ಎಂದ ಅಹಲ್ಯಾದೇವಿಯವರು ಆಪ್ಯಾಯಮಾನದಿಂದ ಶ್ರೀಪತಿಯತ್ತ ಮುಖ ಮಾಡಿದರು. ಶ್ರೀಪತಿ ಅವರ ಮುಖಚರ್ಯೆ ಅರ್ಥವಾದವನಂತೆ ಎಲ್ಲರಿಗೂ ತಿಂಡಿಯ ವ್ಯವಸ್ಥೆ ಮಾಡಿದನು. ಶ್ರೀಪತಿಯೊಡನೆ ಮತ್ತಿಬ್ಬರು ಕೆಲಸಗಾರರು ಸೇರಿ ಬಂದವರಿಗೆಲ್ಲ ಉಪ್ಪಿಟ್ಟು ಹಾಗೂ ಕೇಸರಿಬಾತನ್ನು ಬಡಿಸಿದರು. ಕಾಂಕ್ರೀಟ್ ಎಂದು ಮೂಗು ಮುರಿಯುತ್ತಿದ್ದವರೆಲ್ಲರೂ ತರಕಾರಿ ಹಾಕಿ ತಯಾರಿಸಿದ್ದ ಉಪ್ಪಿಟ್ಟನ್ನು 2 ತುತ್ತು ಹೆಚ್ಚೇ ತಿಂದಿದ್ದರು. ಬಹಳಷ್ಟು ದ್ರಾಕ್ಷಿ, ಗೋಡಂಬಿ, ತುಪ್ಪ ಹಾಕಿ ತಯಾರಿಸಿದ ಕೇಸರಿಬಾತನ್ನು ಕ್ಷಣ ಮಾತ್ರದಲ್ಲಿ ಮುಗಿಸಿದ್ದರು. ಅವರು ತಿಂದು ಏಳುವ ಒಳಗಾಗಿ ಪುರೋಹಿತರ ಆಗಮನವಾಗಿತ್ತು. ಅವರಿಗೆ ನಮಸ್ಕರಿಸಿ ಸ್ವಾಗತಿಸಿದ ಅಹಲ್ಯಾದೇವಿ ಪೂಜೆಗಾಗಿ ಸಿದ್ಧಪಡಿಸಿದ್ದ ಕೋಣೆಗೆ ಕರೆದುಕೊಂಡು ನಡೆದರು. ಪುರೋಹಿತರು ಪೂಜೆಗೆ ಬೇಕಾದ ವಸ್ತುಗಳು ಎಲ್ಲವೂ ಸರಿಯಾಗಿವೆಯೇ ಎಂದು ಪರೀಕ್ಷಿಸಿದರು. ಅರ್ಧ ಗಂಟೆಯೊಳಗಾಗಿ ಆಹ್ವಾನವಿತ್ತಿದ್ದವರೆಲ್ಲರೂ ಮಹಲಿನಲ್ಲಿ ಹಾಜರಿದ್ದರು. ನೆರೆದಿದ್ದ ಪ್ರತಿಯೊಬ್ಬರೂ ಲಕ್ಷಣವಾಗಿ ಸಾಂಪ್ರದಾಯಿಕವಾಗಿ ಉಡುಪನ್ನು ಧರಿಸಿ ಬಂದಿದ್ದರೆ ಸೇಲ್ಸ್ ಅಸೋಸಿಯೇಟೆಡ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುತ್ತಿದ್ದ ಪ್ರಿಯಾ ಮಾತ್ರ ಎಂದಿನಂತೆ ತೋಳಿಲ್ಲದ ಕುಪ್ಪಸದ ಮೇಲೆ ತೆಳು ನೀಲಿ ಬಣ್ಣದ ಸೀರೆಯನ್ನು ಧರಿಸಿ ಬಂದಿದ್ದಳು. ಬೆಂಗಳೂರಿನ ಬ್ರಾಂಚಿನಲ್ಲಿ ಕೆಲಸ ಮಾಡುತ್ತಿದ್ದ ಕೆಲಸಗಾರರಿಗೆ ಅದು ಸರ್ವೇ ಸಾಮಾನ್ಯವಾಗಿದ್ದರೂ
ಮಂಗಳೂರಿನಿಂದ ಬಂದವರಿಗೆ ಅವಳ ಉಡುಪು ವಾಕರಿಕೆ ತರಿಸುತ್ತಿತ್ತು. ಗಂಡಸರೆಲ್ಲರೂ ಅವಳ ಉಡುಗೆ ನೋಡಿ ಮೂಗು ಮುರಿಯುತ್ತಾ ಹೊರ ನಡೆದರೆ ಮಿಕ್ಕವರು ಅವಳ ಹಾವಭಾವ ನೋಡಲಾಗದೆ ಬಾಯಿಗೆ ಬಂದಂತೆ ತಮ್ಮೊಳಗೆ ಆಡಿಕೊಳ್ಳತೊಡಗಿದ್ದರು. ಕ್ಷಮಾ ಮಾತ್ರ ತನಗೂ ಇದಕ್ಕೂ ಸಂಬಂಧವೇ ಇಲ್ಲವೆಂಬಂತೆ ಪೂಜೆಗೆ ಸಿದ್ಧಪಡಿಸಿದ್ದ ಕೋಣೆಯಲ್ಲಿ ಕುಳಿತುಕೊಂಡಿದ್ದಳು. ಕ್ಷಣ ಮಾತ್ರದಲ್ಲಿ ಪುರೋಹಿತರ ಮಂತ್ರಘೋಷದೊಂದಿಗೆ ಪೂಜೆಯು ಆರಂಭವಾಯಿತು. ಹೆಂಗಳೆಯರೆಲ್ಲರೂ ಕುಳಿತು ಸುಮ್ಮನೆ ಹರಟುತ್ತಿರುವುದನ್ನು ಕಂಡ ಅಹಲ್ಯಾದೇವಿಯವರು, ಪೂಜೆ ಸಮಯದಲ್ಲಿ ಯಾರಾದರೂ ಭಕ್ತಿಯಿಂದ ಹಾಡಿದರೆ ಒಳ್ಳೆಯದಿರ್ತಿತ್ತು ಎಂದರು. ಅಲ್ಪ ಸ್ವಲ್ಪ ಹಾಡಲು ತಿಳಿದಿದ್ದ ಪ್ರಿಯ ತನ್ನ ಸೆರಗು ಕೂದಲನ್ನು ಸರಿಪಡಿಸಿಕೊಳ್ಳುತ್ತಾ ಇನ್ನೇನು ಹಾಡಲು ಬಾಯಿ ತೆರೆಯಬೇಕು ಎನ್ನುವಷ್ಟರಲ್ಲಿ, ಮೇಡಮ್, ನಮ್ಮ ಕ್ಷಮ ತುಂಬ ಚೆನ್ನಾಗಿ ಹಾಡ್ತಾರೆ ಎಂದು ಕ್ಷಮಾಳೊಂದಿಗಿನ ಸಹೋದ್ಯೋಗಿಗಳು ಮನವಿ ಇತ್ತರು. ಹೌದೇ, ನಮ್ಮ ಕ್ಷಮ ಹಾಡನ್ನು ಹಾಡ್ತಾಳೆಯೇ? ಮಗು ಕ್ಷಮ, ಒಂದು ದೇವರ ನಾಮ ಹಾಡಮ್ಮ, ಪ್ರೀತಿಯಿಂದ ಆದೇಶಿಸಿದರು. ಖುದ್ದು ಅಹಲ್ಯಾದೇವಿಯವರೇ ಕೇಳುತ್ತಿರುವುದಕ್ಕೆ ಅವಳಿಗೆ ಇಲ್ಲ ಎನ್ನಲು ಮನಸ್ಸಾಗಲಿಲ್ಲ. ಹೆಗಲ ತುಂಬ ಸೆರಗನ್ನು ಹೊದ್ದು ಪ್ರಿಯಾಳ ಮುಂಭಾಗದಲ್ಲಿ ದೇವರಿಗೆ ಎದುರಾಗಿ ಕುಳಿತಳು. ತನ್ನ ಪ್ರತಿಭೆಯನ್ನು ಎಲ್ಲರೆದುರು ಪ್ರದರ್ಶಿಸುವ ಮುನ್ನವೇ ಎಲ್ಲರೂ ಒಕ್ಕೊರಲಿನಲ್ಲಿ ಕ್ಷಮಾಳ ಹೆಸರನ್ನು ಸೂಚಿಸಿದಾಗಲೇ ಕೋಪಗೊಂಡಿದ್ದ ಪ್ರಿಯ ಈಗಂತೂ ಕ್ಷಮಾ ತನ್ನ ಮುಂದೆ ಬಂದು ಕುಳಿತದ್ದನ್ನು ಕಂಡು ಕೋಪದಿಂದ ಕುದಿಯತೊಡಗಿದಳು. ಅವಳಿಗೆ ಬರುತ್ತಿದ್ದ ಕೋಪದಲ್ಲಿ ಕ್ಷಮಾಳ ಕೆನ್ನೆಗೆ 2 ಬಾರಿಸುತ್ತಿದ್ದಳೇನೋ. ಆದರೆ ತನ್ನ ವರ್ತನೆ ತನ್ನ ಕೆಲಸವನ್ನು ಕಸಿದುಕೊಳ್ಳದಿರಲಿ ಎಂದು ಯೋಚಿಸಿ ಅವಳ ಬಳಿಯಲ್ಲಿ ಕುಳಿತುಕೊಳ್ಳಲಾಗದೆ ಹಿಂಬದಿಯಲ್ಲಿ ಹೋಗಿ ಕುಳಿತಳು. ಒಲ್ಲನು ಕೃಷ್ಣ ಕೊಳ್ಳನು, ಒಲ್ಲನು ಕೃಷ್ಣ ಕೊಳ್ಳನು, ಎಲ್ಲ ವಸ್ತುಗಳಿತು ತುಳಸಿ ಇಲ್ಲದ ಪೂಜೆ, ಒಲ್ಲನು ಕೃಷ್ಣ ಕೊಳ್ಳನು. ಕ್ಷಮ ಹಾಡಿದ ಪುರಂದರದಾಸರ ಕೀರ್ತನೆಗೆ ಪ್ರಿಯಾಳನ್ನು ಹೊರತುಪಡಿಸಿ ಅಲ್ಲಿ ನೆರೆದಿದ್ದವರೆಲ್ಲರೂ ತಲೆದೂಗಿದರು. ತನ್ನವಳ ಗಾನ ಮಾಧುರ್ಯ ಶ್ರೀಪತಿಯ ಮನಸ್ಸನ್ನು ಮತ್ತಷ್ಟು ಕೆಡಿಸಿತು. ಸೇರಿದ್ದವರೆಲ್ಲರೂ ಅವಳ ಪ್ರತಿಭೆಯನ್ನು ಹೊಗಳಿ ಶ್ಲಾಘಿಸುತ್ತಿದ್ದರೆ ಅಹಲ್ಯಾದೇವಿಯವರ ಕಣ್ಣುಗಳಿಂದ ಕಂಬನಿ ಧಾರಾಕಾರವಾಗಿ ಹರಿಯುತ್ತಿತ್ತು. ಅವರ ಕಣ್ಣೀರಿಗೆ ಕಾರಣ ತಿಳಿದಿದ್ದ ಶ್ರೀಪತಿ ಅವರನ್ನು ಸಮಾಧಾನಪಡಿಸುವ ಪ್ರಯತ್ನ ಮಾಡಿದನು. ಇದೆಲ್ಲವನ್ನು ಕಣ್ಣಾರೆ ಕಾಣುತ್ತಿದ್ದ ಕ್ಷಮಾಳಿಗೆ ಏನೂ ಅರ್ಥವಾಗದಿದ್ದರೂ ಯಾವುದೋ ಒಂದು ನೋವು ಅವರ ಮನಸ್ಸನ್ನು ಕಿತ್ತು ತಿನ್ನುತ್ತಿದೆ ಎನ್ನುವುದು ಮಾತ್ರ ಸ್ಪಷ್ಟವಾಗಿತ್ತು. ಎದ್ದು ಹೋಗಿ ಅವರನ್ನು ಸಮಾಧಾನಪಡಿಸಬೇಕೆಂದು ಮನಸ್ಸು ಬಯಸುತ್ತಿದ್ದರೂ ಎಲ್ಲರ ಹಾಗೆ ನಾನು ಕೂಡ ಕಂಪನಿಯ ಕೆಲಸಗಾರಳು, ಹೀಗೆ ಅತಿಯಾದ ವಿಶ್ವಾಸ ತೋರಿದರೆ ಎಲ್ಲರ ಬಾಯಿಗೂ ಆಹಾರವಾಗಬೇಕಾಗ್ತದೆ, ಹೇಗೂ ಶ್ರೀಪತಿ ಅವರ ಬಳಿಯೇ ಇರ್ತಾರಲ್ಲ ಎಂದು ಸುಮ್ಮನಾದಳು. ಕೆಲವು ಸಮಯಗಳ ನಂತರ ಎಲ್ಲ ವಿಧಿವಿಧಾನಗಳೊಂದಿಗೆ ಪೂಜಾ ಕೈಂಕರ್ಯಗಳು ಸುಸೂತ್ರವಾಗಿ ನಡೆದವು. ಪುರೋಹಿತರು ಪ್ರತಿಯೊಬ್ಬರಿಗೂ ಮಂಗಳಾರತಿ ತೀರ್ಥ ಪ್ರಸಾದಗಳನ್ನು ನೀಡಿದರು. ನೆರೆದಿದ್ದವರೆಲ್ಲರಿಗೂ ಭರ್ಜರಿ ಭೋಜನ ಕೂಟವನ್ನೇ ಏರ್ಪಡಿಸಲಾಗಿತ್ತು. ಎಲ್ಲರೂ ಸಾಲಾಗಿ ಊಟಕ್ಕೆ ಕುಳಿತಿದ್ದ ಸಂದರ್ಭದಲ್ಲಿ ಹೆಂಗಸರಿದ್ದ ಸಾಲಿಗೆ ಬಂದ ಶ್ರೀಪತಿ, ನೋಡಿ, ಹೆಂಗಸರಿಗೆಲ್ಲ ಕುಂಕುಮ ಹೂವು ಕೊಡಬೇಕು, ನಿಮ್ಮಲ್ಲಿ ಯಾರಾದರೂ ಒಬ್ಬರು ದಯವಿಟ್ಟು ಬನ್ನಿ ಎಂದು ಬೇಡಿಕೊಂಡನು. ಸುಮಾರು 4-5 ನಿಮಿಷಕ್ಕಾದರೂ ಯಾರೂ ಹೋಗದಿದ್ದುದನ್ನು ಕಂಡ ಕ್ಷಮ ತಾನೇ ಎದ್ದು ಬಂದು ಶ್ರೀಪತಿಯ ಪಕ್ಕ ನಿಂತಳು. ತಾನಾಗಿಯೇ ಕ್ಷಮಾಳನ್ನು ಕರೆಯಲು ಬಂದಿದ್ದ ಶ್ರೀಪತಿ ಇಷ್ಟೊಂದು ಜನ ಹೆಂಗಸರ ನಡುವೆ ಅವಳನ್ನೇ ಕರೆದರೆ ಸುಮ್ಮನೆ ಅನುಮಾನಗಳಿಗೆ ಎಡೆ ಮಾಡಿಕೊಡಬೇಕಾದೀತು ಎಂದು ಭಾವಿಸಿದ್ದವನಿಗೆ ಸ್ವತಃ ಅವಳೇ ಎದ್ದು ಬಂದದ್ದು ಸಂತೋಷವೆನಿಸಿತು. ಶ್ರೀಪತಿಯ ಮಾತಿನಂತೆ ದೇವರ ಕೋಣೆಗೆ ತೆರಳಿದ ಕ್ಷಮ ದೇವರ ಮುಂದಿದ್ದ ಅರಿಶಿನ ಕುಂಕುಮದ ಬಟ್ಟಲು, ವೀಳ್ಯದೆಲೆ, ಅಡಿಕೆ ಹಾಗೂ ಹೂವು ಬಳೆಯನ್ನು ಒಂದು ಬೆಳ್ಳಿ ತಟ್ಟೆಯಲ್ಲಿ ಜೋಡಿಸಿಕೊಂಡು ಬಂದವಳು ಹೆಂಗಳೆಯರಿಗೆ ತಾನೇ ಅರಿಶಿನ ಕುಂಕುಮ ಹಚ್ಚಿ ತಾಂಬೂಲವನ್ನು ನೀಡಿದಳು. ಪೌಡರ್ ಮೆತ್ತಿದ್ದ ತನ್ನ ಸುಂದರ ವದನವನ್ನು
ಕ್ಷಮಾಳ ಕೈಗಳಲ್ಲಿ ಮುಟ್ಟಿಸಿಕೊಂಡರೆ ಅವಮಾನವೆಂದು ಭಾವಿಸಿದ್ದ ಪ್ರಿಯಾ ಮಾತ್ರ ತಾನೇ ತನ್ನ ಬೆರಳಿನಲ್ಲಿ ಮುಟ್ಟಿಸಿದಂತೆ ಮಾಡಿದಳು. ಇದರಿಂದ ಕ್ಷಮಾಳ ಎದುರು ತಾನು ಗೆದ್ದೆ ಎಂಬ ಗರ್ವದಿಂದ ಅವಳ ತುಟಿಯಂಚಿನಲ್ಲಿ ಕುಟಿಲ ನಗುವೊಂದು ಮಿಂಚಿ ಮರೆಯಾದರೆ ಇದಾವುದನ್ನು ಗಮನಿಸದ ಕ್ಷಮಾಳಿಗೆ ಯಾವ ವ್ಯತ್ಯಾಸವೂ ಆಗಲಿಲ್ಲ. ದೂರದಲ್ಲಿಯೇ ನಿಂತು ಕ್ಷಮಾಳ ನಡವಳಿಕೆಯನ್ನು ಇಂಚಿಂಚು ಗಮನಿಸುತ್ತಿದ್ದ ಅಹಲ್ಯಾದೇವಿಯವರ ಮನಸ್ಸು ತುಂಬಿ ಬಂದಿತು. ಅವಳು ಎಲ್ಲ ಹೆಂಗಳೆಯರಿಗೂ ಅರಿಶಿನ ಕುಂಕುಮ ನೀಡಿ ಬರುವುದರೊಳಗಾಗಿ ಎಲ್ಲರದ್ದು ಅರ್ಧ ಊಟ ಮುಗಿದಿತ್ತು. ಅವರೆಲ್ಲರ ಊಟವಾದ ಬಳಿಕ ಎರಡನೇ ಪಂಕ್ತಿಯಲ್ಲಿ ಕುಳಿತ ಅಹಲ್ಯಾದೇವಿ ಶ್ರೀಪತಿ ಹಾಗೂ ಮನೆಯ 5-6 ಕೆಲಸಗಾರರೊಂದಿಗೆ ತಾನು ಕೂಡ ಕುಳಿತು ಊಟ ಮುಗಿಸಿದಳು. ಬಳಿಕ ಪುರೋಹಿತರು ತಮ್ಮ ಕಾಣಿಕೆಯನ್ನು ತೆಗೆದುಕೊಂಡು ಅಹಲ್ಯಾದೇವಿಯವರಿಗೆ ಆಶೀರ್ವದಿಸಿ ಹೊರ ನಡೆದರು. ಶ್ರೀಪತಿ ಮೊದಲೇ ಸಿದ್ಧಪಡಿಸಿದ್ದ ಕೆಲವು ಲಕೋಟೆಗಳನ್ನು ಅಹಲ್ಯಾದೇವಿಯವರ ಮುಂದಿರಿಸಿದನು. ಅಹಲ್ಯಾದೇವಿ ಪ್ರತಿಯೊಬ್ಬರ ಬಳಿಯೂ ಬಂದು ಕಂಪನಿಯ ಕೆಲಸದಲ್ಲಿ ಅವರು ತೋರುತ್ತಿರುವ ಶ್ರದ್ಧೆಯನ್ನು ಹೊಗಳುತ್ತಾ ಅವರವರ ಹೆಸರಿದ್ದ ಲಕೋಟೆಯನ್ನು ಅವರ ಕೈಗಿತ್ತರು. ಸಂತೋಷದಿಂದ ಲಕೋಟೆಯನ್ನು ತೆಗೆದುಕೊಂಡವರಿಗೆ ಅದನ್ನು ತೆರೆದು ನೋಡಿದಾಗ ಆಶ್ಚರ್ಯವೆನಿಸಿತು. ಪ್ರತಿಯೊಬ್ಬರ ಲಕೋಟೆಯಲ್ಲೂ 15,000 ಗರಿಗರಿ ನೋಟುಗಳನ್ನು ಕಂಡವರು ಅಹಲ್ಯಾದೇವಿಯವರಿಗೆ ಧನ್ಯವಾದಗಳನ್ನು ತಿಳಿಸಿದರು. ನಾನು ನಿಮ್ಮನ್ನೆಲ್ಲ ಕೆಲಸಗಾರರು ಅಂತ ಯಾವತ್ತೂ ನೋಡಿಲ್ಲ. ನೀವೆಲ್ಲರೂ ನನ್ನ ಮಕ್ಕಳ ಸಮಾನ. ಇದು ನಿಮ್ಮ ಕೆಲಸಕ್ಕೆ ನಿಮಗೆ ಸಿಗುತ್ತಿರುವ ಪ್ರತಿಫಲ. ನಾನು ಹೇಳಿದ ಒಂದೇ ಒಂದು ಮಾತಿಗೆ ಬೆಲೆ ಕೊಟ್ಟು ನಮ್ಮ ಮನೆಯ ಪೂಜೆಯಲ್ಲಿ ಭಾಗಿಯಾಗಿದ್ದಕ್ಕೆ ನನಗೆ ಬಹಳ ಸಂತೋಷವಾಯಿತು ಎಂದು ಅಹಲ್ಯಾದೇವಿಯವರು ಮನತುಂಬಿ ಮಾತನಾಡಿದರು. ಎಲ್ಲರೂ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸಿ ಹೊರಡಲು ಅನುಮತಿ ಕೇಳಿದರು. ಬೆಂಗಳೂರಿಗರೆಲ್ಲ ಅನುಮತಿ ಪಡೆದು ತಮ್ಮ ಮನೆಗೆ ತೆರಳಿದರೆ ಮಂಗಳೂರಿನಿಂದ ಬಂದ ಕೆಲಸಗಾರರ ಬಸ್ಸು ಹೊರಡಲು ಇನ್ನೂ ಕೆಲವು ಸಮಯ ಬಾಕಿ ಇದೆ ಎಂದು ತಿಳಿದು ಅರಮನೆಯಂತಹ ಮನೆಯನ್ನು ಇಂಚಿಂಚಾಗಿ ಕಣ್ತುಂಬಿಕೊಳ್ಳಲು ಎಲ್ಲರ ಕಣ್ಣುಗಳು ತವಕಿಸುತ್ತಿತ್ತು. ಅದರಂತೆ ಶ್ರೀಪತಿ ಮಹಲಿನಲ್ಲಿರಿಸಿದ್ದ ಪ್ರತಿಯೊಂದು ವಸ್ತುಗಳು ಹಾಗೂ ಕೋಣೆಗಳ ಪರಿಚಯ ತಿಳಿಸುತ್ತಾ ಎಲ್ಲರೊಡನೆ ಮಾತಿಗಿಡಿದನು. ಇದಾವುದರಲ್ಲೂ ಆಸಕ್ತಿ ತೋರದ ಕ್ಷಮಾಳನ್ನು ಬರಸೆಳೆದದ್ದು ಮಹಲಿನ ಹೊರಭಾಗದಲ್ಲಿದ್ದ ಸುಂದರವಾದ ಹೂದೋಟ. ತೋಟದ ತುಂಬೆಲ್ಲ ಬಣ್ಣ ಬಣ್ಣದ ಗುಲಾಬಿ ಹೂವುಗಳು ಅರಳಿ ನಿಂತಿದ್ದವು. ಮಲ್ಲಿಗೆ, ಸಂಪಿಗೆ, ಮರುಗ, ಸುಗಂಧರಾಜ ಹೀಗೆ 10 ಹಲವಾರು ಬಗೆಯ ಕುಸುಮಗಳು ನಾ ಮುಂದು ತಾ ಮುಂದು ಎಂದು ಪೈಪೋಟಿಗೆ ಬಿದ್ದವರಂತೆ ಇಡೀ ಮಹಲಿಗೆ ಸುವಾಸನೆಯ ಕಂಪನ್ನು ಬೀರುತ್ತಿದ್ದವು. ಎಷ್ಟು ನೋಡಿದರೂ ಕ್ಷಮಾಳ ಕಣ್ಣಿಗೆ ಅದೇಕೋ ತೃಪ್ತಿಯೇ ಆಗಲಿಲ್ಲ. ಕಣ್ಣು ಮುಚ್ಚಿ ತನ್ನದೇ ಭ್ರಮೆಯಲ್ಲಿ ತಲ್ಲೀನಳಾಗಿದ್ದ ಕ್ಷಮಾಳ ಕೈಗೆ ಗುಲಾಬಿ ಗಿಡದಿಂದಾದ ಮುಳ್ಳೊಂದರ ಸ್ಪರ್ಶದಿಂದ ಥಟ್ಟನೆ ಕಣ್ಣು ತೆರೆದಳು. ಅಯ್ಯೋ ದೇವ್ರೆ, ಇಷ್ಟರವರೆಗೂ ನಾನು ಕಂಡದ್ದು ಕನಸ? ಸುತ್ತಮುತ್ತಲಿನ ಪರಿಸರ ಅವಳ ವದನವನ್ನು ವಿವರ್ಣವಾಗಿಸಿತು. ಭವ್ಯತೆಗೆ ಸೆಡ್ಡು ಹೊಡೆದು ಕಂಗೊಳಿಸುತ್ತಿರುವ ಅರಮನೆಯಲ್ಲಿ ಗಿಡಮರಗಳನ್ನು ಪೋಷಿಸುವರೇ ಇಲ್ಲವೇ? ಎಷ್ಟೋ ದಿನಗಳಿಂದ ಸರಿಯಾಗಿ ನೀರು ಗೊಬ್ಬರ ಕಾಣದೆ ಗಿಡಗಳೆಲ್ಲ ಬಾಡಿ ಹೋಗಿದ್ದವು. ಕೆಲವು ಗಿಡಗಳಲ್ಲಿದ್ದ 1-2 ಚಿಕ್ಕ ಚಿಕ್ಕ ಹೂವಿನ ಮೊಗ್ಗುಗಳಿಂದಷ್ಟೇ ಗಿಡಗಳ ಪರಿಚಯ ತಿಳಿದುಕೊಳ್ಳುವಷ್ಟರ ಮಟ್ಟಿಗೆ ಉದ್ಯಾನವನ ಅಧ್ವಾನವಾಗಿತ್ತು. ಮನೆಯ ಒಳಭಾಗದಲ್ಲಿ ಕೈಗೊಬ್ಬ ಕಾಲಿಗೊಬ್ಬ ಕೆಲಸಗಾರರಿರುವಂತೆ ಇಷ್ಟು ಚಂದದ ಉದ್ಯಾನವನವನ್ನು ನೋಡಿಕೊಳ್ಳೋದಕ್ಕೆ ಯಾರಾದರೂ ಇದ್ದಿರಲೇಬೇಕು. ಆದರೂ ಎಂತಕ್ಕೆ ಗಿಡಗಳೆಲ್ಲ ಸಾಯೋ ಸ್ಥಿತಿಗೆ ತಲುಪಿದೆಯಲ್ಲ? ಗಾಢವಾದ ಯೋಚನೆಯಲ್ಲಿ ಮುಳುಗಿದ್ದ ಕ್ಷಮ ಒಳಗಿನಿಂದ ಬಂದ ಅಮ್ಮ ಎಂಬ ಆರ್ತನಾದಕ್ಕೆ ಒಮ್ಮೆಲೆ ಬೆಚ್ಚಿದಳು. ಕ್ಷಮ ಕೇಳಿದ ಧ್ವನಿ ಯಾರದ್ದಿರಬಹುದು? ಶೋಭಾಯಮಾನವಾಗಿ ಕಂಗೊಳಿಸುತ್ತಿರುವ ಅರಮನೆಯ ಉದ್ಯಾನವನ ಸೊರಗುವಂತಾಗಲು ಕಾರಣವೇನಿರಬಹುದು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.